ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಅತ್ಯಂತ ಅಮಾನುಷವಾಗಿ ಹತ್ಯೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಡೀಟೇಲ್ಸ್ ಅನ್ನು ನಾವು ನೋಡ್ತಾ ಇದ್ವಿ. ಯಾವ ರೀತಿ ಕೊಲೆಯ ಒಳಸಂಚು ನಡೀತು, ಅಪರಾಧಿಕ ಒಳಸಂಚಿನ ಆಳ ಎಷ್ಟು, ಅಗಲ ಎಷ್ಟು ಅಂತ ಈಗ ಮತ್ತಷ್ಟು ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋದಾದ್ರೆ, ರೇಣುಕಾ ಸ್ವಾಮಿ ಹತ್ಯೆಗೂ ಮುಂಚೆ ಇಬ್ಬರ ನಡುವೆ ಸಂದೇಶ ರವಾನೆ ಆಗಿತ್ತು ಅಂತ ನಾವು ಹೇಳ್ತಾ ಇದ್ವಿ. ಮೆಸೇಜ್ ಏನಾಗಿತ್ತು ಹಾಗಂದ್ರೆ ಪವಿತ್ರ ಗೌಡ ಮತ್ತು ರೇಣುಕಾ ಸ್ವಾಮಿ ನಡುವಿನ ಚಾಟ್ ಏನ್ ಹೇಳುತ್ತೆ, ಡೀಟೇಲ್ಸ್ ಅದಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾ ಇದೀವಿ ನಾವು. ಡ್ರಾಪ್ ಮಿ ಯೋರ್ ನಂಬರ್ ಅನ್ನೋಕ್ಕೂ ಮುಂಚೆ ಸಂಭಾಷಣೆ ಏನ್ ನಡೆದಿತ್ತು ಗೊತ್ತಾ? 7 ಸ್ಕ್ರೀನ್ ಶಾಟ್ ನಲ್ಲಿ ರೇಣುಕಾ ಸ್ವಾಮಿಯನ್ನ ಕೆಡ್ಡಕ್ಕೆ ಪವಿತ್ರ ಗೌಡ ಹೇಗೆ ಕೆಡವಿತ್ಲು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ಹಾಗಾದ್ರೆ 7 ಸ್ಕ್ರೀನ್ ಶಾಟ್ ಬಿಚ್ಚಿಡುವಂತಹ ಸತ್ಯ ಏನು? 7 ಸ್ಕ್ರೀನ್ ಶಾಟ್ ನ ಮೂಲಕ ಈತ ಹೆಂಗ್ ಟ್ರಾಪ್ ಆಗಿತ್ತ ಅನ್ನೋದನ್ನ ಹೇಗೆ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಗೊತ್ತಾ ಪೊಲೀಸರು? ಸಾಮಾನ್ಯವಾಗಿ ವಿಕ್ಟಿಮ್ ಹಾಗೂ ಆರೋಪಿಯ ನಡುವೆ ಏನೇ ಸಂಭಾಷಣೆ ಕೊಲೆಗೆ ಮುಂಚೆ ಅಥವಾ ಕ್ರೈಮಿಗೆ ಮುಂಚೆ ನಡೆದಿದ್ರೆ ಅದು ಬಹಳ ಕ್ರೂಷಿಯಲ್ ಎವಿಡೆನ್ಸ್ ಆಗುತ್ತೆ. ಮತ್ತು ಫೋನ್ನ ಮೂಲಕ ಸಂಭಾಷಣೆ ನಡೆದಿದ್ರೆ ಡೇಟಾ ರೆಟ್ರೀವ್ ಮೂಲಕ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ ಪೊಲೀಸರು. ಈಗಲೂ ಕೂಡ ಈ 7 ಸ್ಕ್ರೀನ್ ಶಾಟ್ಗಳು ಇಂಥದ್ದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ರೇಣುಕಾ ಸ್ವಾಮಿ ಮೆಸೇಜ್ ಏನಂತ ಹೋಗಿತ್ತು ಪವಿತ್ರ ಗೌಡಗೆ ಬರ್ತಾ ಇದೆ ನೋಡಿ ಡೀಟೇಲ್ಸ್. ರೇಣುಕಾ ಸ್ವಾಮಿ ಕಡೆಯಿಂದ ಪವಿತ್ರ ಗೌಡಗೆ ಹಾಯ್ ಕಣೆ ಅನ್ನುವಂತಹ ಮೆಸೇಜ್ ಹೋಗಿತ್ತು. ಹಾಯ್ ಕಣೆ ಅನ್ನುವಂತಹ ಮೆಸೇಜ್ ರೇಣುಕಾ ಸ್ವಾಮಿಯಿಂದ ಹೋಗಿತ್ತು. ಅದಾದ್ಮೇಲೆ ನಿನ್ನ ನಂಬರ್ ಅನ್ನ ಸೆಂಡ್ ಮಾಡು ಅಂತ ಈತ ಕೇಳಿದ್ನಂತೆ ಮೃತ ರೇಣುಕಾ ಸ್ವಾಮಿ ಪವಿತ್ರ ಗೌಡ ಬಳಿ. ಇನ್ನು ರೇಣುಕಾ ಸ್ವಾಮಿ ಈ ಮುಂದುವರೆದು ಪ್ಲೀಸ್ ಕಣೆ ಅನ್ನುವಂತಹ ವಿಚಾರವನ್ನ ಕೂಡ, ಅಂದ್ರೆ ಪ್ಲೀಸ್ ಕಣೆ ಅನ್ನೋ ಕಾನ್ವರ್ಸೇಷನ್ ಅನ್ನು ಕೂಡ ನಡೆಸಿದ್ದ ಅನ್ನೋದನ್ನ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಹೇಳಲಾಗ್ತಾ ಇದೆ. ಹಾಗೂ ಇದರ ಮುಂದುವರೆದ ಭಾಗವಾಗಿ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಕಣೆ ಅಂತ ಈತ ಮೆಸೇಜ್ ಮಾಡಿದ್ನಂತೆ. ಹಾಗೂ ನೆಕ್ಸ್ಟ್ ಮೆಸೇಜು ರೇಣುಕಾ ಸ್ವಾಮಿ ಕಡೆಯಿಂದ ಹೋಗಿತ್ತು. ವಾಟ್ ಡು ಯು ಎಕ್ಸ್ಪೆಕ್ಟ್ ಫ್ರಮ್ ಮೀ, ವಾಟ್ ಯು ಎಕ್ಸ್ಪೆಕ್ಟ್ ಮೀ ಅಂತ ಕೇಳಿದ್ದಾನೆ. ಬಟ್ ವಾಟ್ ಡು ಯು ಎಕ್ಸ್ಪೆಕ್ಟ್ ಫ್ರಮ್ ಮೀ ಅನ್ನೋದು ಕರೆಕ್ಟ್ ಆದಂತಹ ವಿಚಾರ. ಸೊ ರೇಣುಕಾ ಸ್ವಾಮಿ ಪ್ರಚೋದನಕಾರಿ ಮೆಸೇಜ್ಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಹಾಗೂ ನೋಡ್ತೀಯಾ ಹೇಳು ಅಂತ ಕೇಳಿದ್ದಾನೆ. ಆತ ಏನನ್ನು ಕಳಿಸಿದ್ನಲ್ಲ ಅದಕ್ಕೂ ಮುಂಚೆ ಕಾನ್ವರ್ಸೇಷನ್ ಇದು. ನೋಡ್ತೀಯಾ ಹೇಳು ಅಂತ ಪವಿತ್ರ ಗೌಡನ ಬಳಿ ರೇಣುಕಾ ಸ್ವಾಮಿ ಕೇಳಿದ್ನಂತೆ. ಕಳಿಸ್ಲಾ ಫೋಟೋ ಅಂತ ಕೂಡ ಈತ ಕೇಳಿದ್ದ. ಕಳಿಸ್ಲಾ ಫೋಟೋ ಅನ್ನೋದು ರೇಣುಕಾ ಸ್ವಾಮಿಯ ಮೊಬೈಲ್ನಿಂದ ಹೋದಂತಹ ಸಂದೇಶ ಆಗಿತ್ತು. ಇದೆಯಾ ಅಂತ ಹೇಳು ಪ್ಲೀಸ್ ಕಣೆ ಅಂತ ಮತ್ತೆ ಮೆಸೇಜನ್ನು ಮಾಡಿದ್ದ. ಹೀಗಾಗಿ ಸರಣಿ ಮೆಸೇಜ್ಗಳನ್ನು ಪದೇ ಪದೇ ಮೆಸೇಜ್ ಮಾಡೋದ್ರ ಮೂಲಕ ಕಿರುಕುಳವನ್ನ ಆರಂಭಿಕ ಹಂತದಲ್ಲಿ ರೇಣುಕಾ ಸ್ವಾಮಿ ಕೊಟ್ಟಿದ್ದ ಅನ್ನೋದು ಕೂಡ ತನಿಖೆಯ ಹಂತದಲ್ಲಿ ಗೊತ್ತಾಗಿದೆ. ಇದೆಲ್ಲವೂ ಕೂಡ ರೇಣುಕಾ ಸ್ವಾಮಿಯ ಮೆಸೇಜ್. ಹಾಗೂ ಪವಿತ್ರ ಗೌಡ ಅಪ್ಲೋಡ್ ಮಾಡಿದಂತಹ ಫೋಟೋಗೆ ಸಂಬಂಧಪಟ್ಟಂತೆ ಕೂಡ ಕಾಮೆಂಟ್ ಮಾಡೋ ಕೆಲಸವನ್ನ, ಮೆಸೇಜ್ ಕಳಿಸೋ ಕೆಲಸವನ್ನ ರೇಣುಕಾ ಸ್ವಾಮಿ ಮಾಡಿದ್ದ. ವಾವ್ ಸೂಪರ್ ಬ್ಯೂಟಿ ಅಂತ ಆತ ಮೆಸೇಜ್ ಮಾಡಿದ್ದ. ಹಾಗೂ ಸಖತ್ತಾಗಿದೆಯಾ ಕಣೆ ಅನ್ನುವಂತಹ ಮೆಸೇಜ್ ಅನ್ನು ಕೂಡ ಮಾಡಿದ್ನಂತೆ. ನಾರ್ಮಲಿ ಹುಡುಗರು ಕಳಿಸುವಂತಹ ಮೆಸೇಜ್ಗೂ ಕಾಮದ ಕಣ್ಣಿನಿಂದ ಕಳಿಸುವಂತಹ ಮೆಸೇಜ್ಗೂ ಬಹಳ ವ್ಯತ್ಯಾಸ ಇರುತ್ತೆ. ಸೊ ಈತ ಎರಡನೇ ಆಪ್ಷನ್ ರೀತಿನಲ್ಲಿ ಕಳಿಸ್ತಾ ಇದ್ದಂತೆ ಮೆಸೇಜನ್ನು. ಇನ್ನು ಪವಿತ್ರ ಗೌಡ ಆ ಸಂದರ್ಭದಲ್ಲಿ ಡ್ರಾಪ್ ಮಿ ಯೋರ್ ನಂಬರ್ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ರಿಪ್ಲೈ ಕೊಟ್ಟಿದ್ಲು ಅನ್ನೋದು ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಡ್ರಾಪ್ ಮಿ ಯೋರ್ ನಂಬರ್ ಅನ್ನೋದು ಪವಿತ್ರ ಗೌಡ ರೇಣುಕಾ ಸ್ವಾಮಿಗೆ ಕಳಿಸಂತಹ ಮೆಸೇಜ್. ಆಗ ರೇಣುಕಾ ಸ್ವಾಮಿ ನಿನ್ನ ನಂಬರನ್ನ ಸೆಂಡ್ ಮಾಡು ಪ್ಲೀಸ್ ಕಣೆ ಅಂತ ರಿಪ್ಲೈ ಮಾಡಿದ್ನಂತೆ. ಆಗ ಪವಿತ್ರ ಗೌಡ ಒಂದು ನಂಬರನ್ನು ಹಾಕಿ ಪ್ಲೀಸ್ ಕಾಲ್ ದಿಸ್ ನಂಬರ್, ಪ್ಲೀಸ್ ಕಾಲ್ ಆನ್ ದಿಸ್ ನಂಬರ್ ಅಂತ ನಂಬರನ್ನು ಆಕೆ ಕೊಟ್ಟಿರ್ತಾಳೆ. ಆ ನಂಬರ್ ಯಾರ್ದು ಅಂತ ಕೇಳಿದ್ರೆ ಪವನ್ದು. ಆಗ ರೇಣುಕಾ ಸ್ವಾಮಿಗೆ ಇದು ಗೊತ್ತಿರಲ್ಲ, ಪವಿತ್ರ ಗೌಡನೇ ನಂಬರ್ ಕೊಟ್ಲು ಅಂತ ಅಂದ್ಕೊಂಡು ಓಕೆ ಥ್ಯಾಂಕ್ಸ್ ಕಣೆ, ಅದು ನಿಜವಾಗಿಯೂ ನಿನ್ನ ನಂಬರ್ರಾ ಹೇಳು ಅಂತ ಆತ ಮತ್ತೆ ಪೀಡಿಸಿದ್ದಾನೆ. ಅದಕ್ಕೆ ಪವಿತ್ರ ಗೌಡ ಎಸ್ ಕಾಲ್ ಮೀ ಅಂತ ರಿಪ್ಲೈಯನ್ನು ಮಾಡಿದ್ದಾಳೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಪವಿತ್ರ ಗೌಡಳ ಮೋಹಕ ಬಲೆಗೆ ಬಿದ್ದ ಪರಿಣಾಮ ಇವತ್ತಾತ ಹೆಣವಾಗಿದ್ದಾನೆ. ಬಟ್ ಇಷ್ಟೆಲ್ಲ ಕಾನ್ವರ್ಸೇಷನ್ ಬೆಳೆಸೋದಕ್ಕಿಂತ ಮುಂಚೆ ಬ್ಲಾಕ್ ಅಂತ ಒಂದು ಆಪ್ಷನ್ ಅಂತೂ ಇನ್ಸ್ಟಾಗ್ರಾಮ್ನಲ್ಲಿ ಇತ್ತು. ಅದನ್ನು ಯಾಕೆ ಯೂಸ್ ಮಾಡಲಿಲ್ಲ ಪವಿತ್ರ ಗೌಡ ಅನ್ನೋದು ಪ್ರಶ್ನೆ ಆಗುತ್ತೆ.
ಮಮತಾ ಅವತ್ತು ಬ್ಲಾಕ್ ಅನ್ನೋ ಒಂದು ಆಪ್ಷನ್ ಅನ್ನ ಪವಿತ್ರ ಗೌಡ ಯೂಸ್ ಮಾಡಿದ್ರು. ಇವತ್ತು ಜೈಲಿನಲ್ಲಿ ಇವ್ರು ಯಾರು ಕೂಡ ಲಾಕ್ ಆಗ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ. ಯಾಕೆಂದ್ರೆ ಆಕೆ ಫೆಬ್ರವರಿಯಿಂದನೂ ಕೂಡ ನಿರಂತರವಾಗಿ ಮೆಸೇಜ್ ಅನ್ನ ಮಾಡ್ತಾ ಇದ್ರೆ ಆಕೆ ಯಾವುದೇ ರಿಪ್ಲೈನು ಕೊಡ್ತಿರ್ಲಿಲ್ಲ. ಬರೀ ಮೆಸೇಜ್ ಅನ್ನ ನೋಡುವಂಥದ್ದು, ಅದಂತರ ಸುಮ್ನೆ ಆಗುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ಲು. ಆದ್ರೆ ಜೂನ್ 3ನೇ ತಾರೀಕು ಇದ್ದಕ್ಕಿದ್ದಂತೆ ರಿಪ್ಲೈನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ರಿಪ್ಲೈನ ಪ್ರಾರಂಭ ಮಾಡಿ ಅದಾದ ನಂತರ ವಾಟ್ಸ್ಆಪ್ ನಂಬರ್ನ ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು, ಜೊತೆಗೆ ಈ ನಂಬರ್ಗೆ ಫೋನ್ ಮಾಡು ಅಂತ ಹೇಳಿ ಆತನಿಗೆ ಒಂದು ಇನ್ವೈಟ್ ಅನ್ನು ಕೂಡ ಮಾಡ್ತಾಳೆ. ಇನ್ವೈಟ್ ಅನ್ನ ಮಾಡಿ ಆತನ ಜೊತೆಯಲ್ಲಿ ಮಾತಾಡ್ಬೇಕು ಅನ್ನೋ ಉದ್ದೇಶ ಮತ್ತು ಆತನನ್ನ ಕೆಡ್ಡಕ್ಕೆ ಕೆಡಬೇಕು ಅನ್ನೋ ಉದ್ದೇಶ ಆ ಚಾಟ್ ನಲ್ಲಿ ಎಸ್ಟಾಬ್ಲಿಷ್ ಆಗಿರೋಂಥದ್ದು. ಪೊಲೀಸರು ಅದನ್ನೇ ಮಹತ್ವದ ಸಾಕ್ಷಿಯಾಗಿ ಪರಿಗಣಿಸ್ತಾ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಆಕೆ ಯಾವ ರೀತಿ ಪ್ರಚೋದನೆಯನ್ನ ಮಾಡ್ತಾಳೆ, ಜೊತೆಗೆ ಆತನ ಜೊತೆಯಲ್ಲಿ ಮಾತನಾಡುವಂಥದ್ದು, ಆತನನ್ನ ಬೆಂಗಳೂರಿಗೆ ಕರ್ತಾ ಇರುವಂತದ್ದು, ಅದಾದ ಬಳಿಕ ಆತನನ್ನ ಹತ್ಯೆ ಮಾಡ್ಲಿಕ್ಕೆ ಯಾವ ರೀತಿಯ ಪ್ಲಾನ್ ಗಳನ್ನ ಮಾಡಿದ್ಲು ಅನ್ನೋದ್ರ ಬಗ್ಗೆ ಇಲ್ಲಿ ತೋರಿಸ್ತಾ ಹೋಗುವಂತದ್ದು. ಜೊತೆಗೆ ಮಮತಾ ರೇಣುಕಾ ಸ್ವಾಮಿ ಯಾವತ್ತು ಮೆಸೇಜ್ ಮಾಡಿದ್ರು ಕೂಡ ಆಕೆಗೆ ಸಿಂಗ್ಯುಲರ್ ಆಗಿ ಮಾತನಾಡ್ತಾ ಇದ್ದ, ಜೊತೆಗೆ ಕಾಮದ ಕಣ್ಣಿನಿಂದನೇ ಆಕೆಗೆ ರಿಪ್ಲೈನ ಮಾಡ್ತಾ ಇದ್ದ. ಯಾಕಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಆಕೆ ಯಾವುದೇ ಒಂದು ಸ್ಟೋರಿಯನ್ನ ಹಾಕಿದ್ರು ಕೂಡ ಬ್ಯೂಟಿ, ಹಾರ್ಟ್, ಸೆಕ್ಸಿ ಈ ರೀತಿಯ ರಿಪ್ಲೈಗಳನ್ನ ಆ ಫೋಟೋಗಳಿಗೆ ರಿಪ್ಲೈನ ಕೊಡ್ತಾ ಇದ್ದ. ಇದು ಆಕೆಗೆ ಸಾಕಷ್ಟು ಇರಿಟೇಷನ್ ಅನ್ನ ಮಾಡಿತ್ತು. ಜೊತೆಗೆ ಆತ ಕಳಿಸಿದಂತ ಮರ್ಮಾಂಗದ ಫೋಟೋ ಏನಿತ್ತು ಅದು ತುಂಬಾ ಕೋಪ ಬರ್ಲಿಕ್ಕೆ ಪ್ರಮುಖವಾದ ಕಾರಣ ಆಗಿತ್ತು. ಆದ್ರೆ ಅದನ್ನ ಈಕೆ ವೈಯಕ್ತಿಕವಾಗಿ ತೀರಾ ಹತ್ತಿರಕ್ಕೆ ತೆಗೆದುಕೊಂಡು ಬ್ಲಾಕ್ ಅನ್ನ ಮಾಡಿ ಸುಮ್ಮನಾಗಿದ್ರೆ ಇಷ್ಟು ದೊಡ್ಡ ಸಮಸ್ಯೆಗಳಾಗ್ತಿರ್ಲಿಲ್ಲ. ಆತನಿಗೆ ಬುದ್ಧಿ ಕಲಿಸ್ಲೇಬೇಕು ಅನ್ನೋ ಒಂದು ಗೀಜಿಗೆ ಬಿದ್ದು ಈ ಕೃತ್ಯವನ್ನ ಮಾಡಿರೋಂಥದ್ದು ಅನ್ನೋದ್ರ ಬಗ್ಗೆ ಈಗ ಇನ್ವೆಸ್ಟಿಗೇಷನ್ ಅಲ್ಲಿ ಬಯಲಾಗಿರೋಂಥದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.